Yo, welcome to another vlog of RPX. ಸೊ ನಿಮಗೆ ತಮ್ಮನೇಲೂ ಟೈಟಲಿಂದ ನೋಡಿ ಗೊತ್ತಾಗಿರುತ್ತೆ ಇವತ್ತು ಎಲ್ಲಿಗೆ ಹೋಗ್ತಾಯಿದ್ದೀರಿ ಅಂತ. ಇವತ್ತು ಒಂದು ಇಂಟ್ರೆಸ್ಟಿಂಗ್ ದೇವಸ್ಥಾನಕ್ಕೆ ಹೋಗ್ತಾಯಿದ್ರಿ, ಗೂಬೆ ಕಲ್ಲಮ್ಮ ಅಂತ. ಸೊ ಅದರದ್ದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಏನಂತಂದರೆ, ಸೊ ಇದು 600 ವರ್ಷದಿಂದ ಚೋಳರಾಜ ಕಾಲದಿಂದನೂ ಇದು ಬರ್ತಿದೆ ಅಂತೆ. ಸೊ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಅದಕ್ಕೆ ಈ ಪ್ಲೇಸ್ ಬಂದು 47 ಕಿಲೋಮೀಟರ್ಸ್ ಅಂತ. ನೆಲಮಂಗಲ ಬೆಂಗಳೂರಿಂದ 47 ಕಿಲೋಮೀಟರ್ಸು. ಸೊ ಬನ್ನಿ ಇವತ್ತು ನೋಡೋಣ, ಚೆನ್ನಾಗಿರುತ್ತೆ ಜಾಗ. ಇವಾಗ ನಾವು ಹೊರಡೋದುಟ್ಟೆ ಲೇಟ್ ಆಗಿಬಿಡ್ತು. ಅಪ್ಪ ಎಲ್ಲ ಗಾಡಿ ಎಲ್ಲ ಒಂದು ಸ್ವಲ್ಪ ಏನೋ ಪೂಜೆ ಮಾಡಿಸ್ಬೇಕಂತೆ ನಮ್ಮ ಫ್ರೆಂಡು. ಸೊ ಅದಕ್ಕೆ ಪೂಜೆ ಎಲ್ಲ ಮಾಡ್ಸೋಕ್ಕೆ ಒಂದು ಸ್ವಲ್ಪ ತೊಳೆದು ಅದು ಇದು ಮಾಡಿ 7:30 ಹೊರಡೋಣ ಅಂತಿದ್ದು. ನೋಡಿದ್ರೆ 8 ಗಂಟೆಗೆ ಹೊರಡ್ತಾಯಿದ್ದೀರಿ. ಏನು ಮಾಡೋಕ್ಕಾಗಲ್ಲ, ಟ್ರಾಫಿಕ್ ತುಂಬ ಆಗಿಬಿಡುತ್ತೆ. ಅದಕ್ಕೆ ಬೇಗ ಹೋಗಬೇಕಾಗಿತ್ತು ಅನಿಸ್ತಿದೆ. ಬೆಂಗಳೂರು ಟ್ರಾಫಿಕ್ಕು ಆಲ್ರೆಡಿ ಚೆನ್ನಾಗಿ ಗೊತ್ತಾಗಿರುತ್ತೆ. ಸೊ ಅದ್ರ ಬಗ್ಗೆ ನಾನೇನು ಹೇಳೋ ಅವಶ್ಯಕತೆ ಇರಲ್ಲ. ಸೊ ಇಲ್ಲಂತೂ ಹೆವಿ ಟ್ರಾಫಿಕ್ ಇರುತ್ತೆ. ಗೊರಗುಂಟಪಾಳ್ಯಕ್ಕೆ ಹೋಗೋಷ್ಟರಿಗೆ ಒಂದು 10-15 ನಿಮಿಷ ಆಗುತ್ತೇನೋ. ಈ ಕಾರ್ಗಳೆಲ್ಲ ಒಂದೇ ಲೈನಲ್ಲಿ ಹೋದರೆ ಕರೆಕ್ಟಾಗಿರುತ್ತೆ. ಇವರು ಸ್ವಿಚ್ ಮಾಡ್ಕೊಂಡು ಇರೋದೇ ಚಿಕ್ಕ ರೋಡು, ಅದರಲ್ಲೂ ಸ್ವಿಚ್ ಮಾಡ್ಕೊಂಡು ಹೋಗ್ತಾರೆ ಲೈನ್ಸ್ನ. ನೋಡಿ, ಫಾಸ್ಟ್ ಲೈನಲ್ಲಿ ಸ್ಲೋವಾಗಿ ಹೋಗ್ತಾ ಇರೋದು. ಸೊ ಇನ್ನು ಇವಾಗ ಟ್ರಾಫಿಕ್ ಜಾಸ್ತಿ ಇದೆ. ಸ್ವಲ್ಪ ಮುಂದೆ ಆದಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಕಟ್ ಮಾಡು. ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ. ನಾನು ಸ್ವಲ್ಪ ಮುಂದೆ ಹೋಗಿ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಟ್ರಾಫಿಕ್ ಗೊರಗುಂಟಪಾಳ್ಯ ಟ್ರಾಫಿಕ್ ಹೆವಿ. ಸದ್ಯ ಇಲ್ಲಿ ಓಪನ್ ಆಗಿದೆ ಫ್ಲೈಓವರು. ತುಂಬ ರೇರಾಗಿ ಓಪನ್ ಆಗುತ್ತಿತ್ತು. ಇವಾಗ ನಾವು ಹೋಗ್ತಾ ಇರೋ ಜಾಗ ಆ್ಯಕ್ಚುಲಿ 47 ಕಿಲೋಮೀಟರ್ಸ್ ದೂರದಲ್ಲಿರೋದು. ಕುಣಿಗಲ್ಗಿಂತ ಒಂದು ಸ್ವಲ್ಪ ಹಿಂದೆ ಬರುತ್ತಂತೆ. ಸೊ ನಾನು ಇದು ಸೆಕೆಂಡ್ ಟೈಮ್ ಹೋಗ್ತಾ ಇರೋದು. ಅಲ್ಲಿ ಜನ ತುಂಬ ಮನಸ್ಪೂರ್ವಕವಾಗಿ ಕೇಳಿಕೊಂಡು ಅಲ್ಲಿ ಕಾಯಿನ್ನ ಗೋಡೆಗೆ ಅಂಟಿಸ್ತಾರಂತೆ. ಸೊ ಅದೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ದೇವಸ್ಥಾನ ಬಗ್ಗೆ. ಇನ್ನು ತುಂಬ ಡೀಟೇಲ್ಸ್ ಇದೆ ಆ ದೇವಸ್ಥಾನ ಬಗ್ಗೆ, ಬಟ್ ನನಗೆ ಗೊತ್ತಿರೋಷ್ಟು ನಾನು ಹೇಳಿದ್ದೀನಿ. ಇನ್ನು ನಿಮ್ಗೆ ಡೀಟೇಲ್ಸ್ ಬೇಕು ಅಂತಂದರೆ ನಾನು ಮೋಸ್ಟ್ಲಿ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಅದರಲ್ಲಿ ನೋಡ್ಕೊಳ್ಳಿ. ಇದು ನನ್ನ ಫಸ್ಟ್ ಟೈಮ್ ಮೋಟೋ ವ್ಲಾಗಿಂಗು. ಸೊ ಅಷ್ಟೊಂದು ಆಡಿಯೋ ಮತ್ತು ವಿಡಿಯೋ ಕ್ವಾಲಿಟಿ ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ. ನಾನು ಟ್ರೈ ಮಾಡಿದ್ದೀನಿ, ಬಟ್ ಲಾಸ್ಟ್ ಟೈಮ್ ಟ್ರೈ ಮಾಡಿದಾಗ ಅದು ವಿಂಡ್ ನಾಯ್ಸ್ ತುಂಬ ಬಂದಿತ್ತು. ವಿಂಡ್ ನಾಯ್ಸು ಅವಾಗ ಕೇಳಿಸ್ತಿರಲಿಲ್ಲ ಕರೆಕ್ಟಾಗಿ ನಾನು ಏನು ಮಾತಾಡ್ತಿದ್ದೀನೋ ಅದು ಇದು ಅಂತ. ಬಟ್ ಇವಾಗಂತೂ ಪ್ರಾಪರಾಗಿ ಬರ್ತಿದೆ ಅಂತ ಅಂದ್ಕೊತೀನಿ. ನೋಡೋಣ, ಮನೆಗೆ ಹೋಗಿ ನೋಡಬೇಕು. ಗೊತ್ತಾಗಲ್ಲ, ಯಾಕಂದರೆ ಗೋಪ್ರೋದಲ್ಲಿ ಹಂಗೆ ವೀಡಿಯೋ ಪ್ಲೇ ಮಾಡಿದ್ರೆ ಗೊತ್ತಾಗಲ್ಲ ಆಡಿಯೋ ಕ್ಲೀನಾಗಿ ಬರ್ತಿದೆ ಇಲ್ವೋ ಅಂತ. ಸ್ವಲ್ಪ ಆಡಿಯೋ ಗೊತ್ತಾಗುತ್ತೆ, ನೋಡೋಣ. ಮೈಕ್ ಅಡ್ಜಸ್ಟ್ಮೆಂಟ್ ಎಲ್ಲ ಇನ್ನೂ ಆಗಿದೆ, ಕರೆಕ್ಟಾಗಿ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಫ್ರೆಂಡ್ ಗಾಡಿ ತೇಜು ಅಂತ. ನಾನು ಲಾಸ್ಟ್ ವ್ಲಾಗಲ್ಲಿ ನೋಡಿರ್ತೀರ ಗೋಕರ್ಣ ವ್ಲಾಗ್ಸಲ್ಲಿ, ಗೋಕರ್ಣ ಪ್ಲೇಲಿಸ್ಟಲ್ಲಿ ಇರುತ್ತೆ. ಆ್ಯಕ್ಚುಲಿ 2 ವ್ಲಾಗ್ಸ್ ಮಾಡಿದ್ದೀನಿ. ಅದರಲ್ಲಿ ಅಷ್ಟೊಂದು ಇನ್ಫಾರ್ಮೇಷನ್ ಕೊಡೋಕ್ಕಾಗಲಿಲ್ಲ, ಯಾಕಂದರೆ ನಾನು ವ್ಲಾಗ್ ಮಾಡಬೇಕಂತ ಪ್ಲ್ಯಾನೇ ಇಟ್ಕೊಂಡಿರಲಿಲ್ಲ.
ಸೊ ನಾವೊಂದು ಅಲ್ಲಿಗೆ ಹೋದಾಗ ಸುಮ್ಮನೆ ಫನ್ ವ್ಲಾಗಾಗಿ ನಮಗೋಸ್ಕರ ಮೆಮೊರಿಗೋಸ್ಕರ ರೆಕಾರ್ಡ್ ಮಾಡ್ಕೊಂಡಿದ್ದು. ಸೊ ಅದನ್ನು ವ್ಲಾಗಾಗಿ ಕನ್ವರ್ಟ್ ಮಾಡಿದೆ. ಸೊ ಅದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಅಂತ ಆಸೆ ಇತ್ತು. ಸೊ ಅದು ಆಸೆ ಇವತ್ತು ನೋಡೋಣ. ನಾನು ಮೋಟೋ ವ್ಲಾಗಿಂಗ್ ಮಾಡೋ ಪ್ಲ್ಯಾನ್ಗಳು ತುಂಬ ಇತ್ತು, ಯಾಕಂದರೆ ಗಾಡಿ ತೊಗೊಂಡಾದಮೇಲೆ ಮೋಟೋ ವ್ಲಾಗಿಂಗ್ ಮಾಡಬೇಕು ಅಂತ ಎಲ್ಲ ಸೆಟಪ್ಪೆಲ್ಲ ತೆಗೆಸಿಟ್ಟಿದ್ದೆ. ಆಲ್ಮೋಸ್ಟ್ ಎಗ್ರಿಸೇಬಿಟ್ಟೆ. ಸೊ ಅದೇ ಹೇಳ್ತಿದ್ನಲ್ಲ. ಸೊ ಈ ಗಾಡಿ ಒಂದು ನನ್ನ ಫ್ರೆಂಡ್ ತೇಜದು. ಲಾಸ್ಟ್ ವ್ಲಾಗಲ್ಲಿ ನೋಡಿರ್ತೀರ ಗೋಕರ್ಣ ವ್ಲಾಗ್ಸಲ್ಲಿ ಒಬ್ಬಳು ಹುಡುಗಿ ಇರ್ತಾಳೆ. ಸೊ ಅವಳೇ ತೇಜು ಅಂತ. ಅವಳು ಫಸ್ಟ್ ಎಕ್ಸ್ಪೀರಿಯೆನ್ಸ್ನ ನೀವು ನೋಡ್ಬೋದು ಗೋಕರ್ಣ ವ್ಲಾಗ್ಸಲ್ಲಿ. ಸೊ ಅದನ್ನು ದಯವಿಟ್ಟು ನೋಡಿ. ಇನ್ನೊಬ್ಬ ಶಾಂತು ಅಂತ ಇದ್ದಾನೆ, ಅವನು ಇಲ್ಲೇ ಎಲ್ಲೋ ಇದ್ದಾನೆ ಅನಿಸುತ್ತೆ. ಬೇವರ್ಸಿ ನನ್ನ ಮಗ ಬೇಗ ಹೋಗ್ಬಿಟ್ಟ ಮುಂದೆ. ಅದು ಟ್ರಾಫಿಕಲ್ಲಿ ಹೋಗ್ಬಿಟ್ಟಿರ್ತಾನೆ ಬೇಗ ಬೇಗ. $530D ಹೋಗ್ತಿದೆ BMW. ಸಾಕಾದ ಸೆಕ್ಸಿ ಆಗಿದೆ ಕಾರು. BMW ಕಾರ್ಸ್ ಅಂದರೆ ಸಖತ್ ಇಷ್ಟ ನಂಗೆ. ಅದೆಲ್ಲಿ ಅಂತ ತೋರಿಸ್ತಾ ಇದ್ದೀನಿ. ನಾನು ವ್ಲಾಗ್ ಎಡಿಟ್ ಮಾಡ್ಬೇಕಾದ್ರೆ ನಾನು ಹೇಳೋದನ್ನ ಕೇಳಿಸ್ಕೊಂಡು ಎಡಿಟ್ ಮಾಡೋದು. ಅದಕ್ಕೆ ನನ್ನ ಮಗನೇ ಮೈಕ್ ಆನ್ ಮಾಡಬೇಡ ಅಂತಂದೆ. ಬಡಿ ಆನ್ ಮಾಡಿಬಿಟ್ಟಾಳೆ. ನಿನ್ನ ಜೊತೆ ಮಾತಾಡ್ತಾ ಇರೋ ವ್ಲಾಗ್ ಅಲ್ಲಿ ಇವನೇ ಸಂತು ಅಮಾಯಕ ಅಂತ ಹೋಯ್ತಾನೆ. ಅಲ್ಲಿ ಬೇಕರಿಗಳೈತೆ ಬಾರಲೇ ಹುಡುಕನ್. ಮಂಗಳೂರು ಹೈವೇಗೆ ಬಂದಿದ್ದೀರಿ. ಅಲ್ಲೇ ಹೋಗ್ತಾವೆ ನೋಡಿ ವ್ಯವಸ್ಥೆ ಶಾಂತು. ನಾನು ಇವಂದೇ ಹೆವಿ ಕಾಮಿಡಿ ಇರುತ್ತೆ. ನಾವು ವ್ಲಾಗ್ಗೆ ಅವನು ನಾನು ಕಾಲಲ್ಲಿದ್ದೀರಿ. ಅದು ಅವನ ಗಾಡಿ ಅಲ್ಲ, ಇವರ ಫ್ಯಾಮಿಲಿ ಮೆಂಬರ್ದದು. ಇಲ್ಲೊಂದು ಸ್ಟಾಪ್ ಹಾಕ್ಕೊಂಡಿದ್ರೆ ಯಾವುದು ಚೆನ್ನಾಗಿದೆ ಹೋಟ್ಲು. ಸಾಂಬಾರಂತೂ ಸಖತ್ತಾಗಿತ್ತು. ಅಣ್ಣ ಫುಲ್ ತೇಗ್ತಾವನೆ. ಸರಾಗಿ ಹೊಡೆದವ. ಸೆಟ್ ದೋಸೆ 3 ಸೆಟ್ ದೋಸೆ. ಹಾಂ, ಅದನ್ನೇನಕ್ಕೆ ಇಟ್ಟಿದ್ದೆ ಅಂತ ಗೊತ್ತಾಯ್ತಾ? ಏನ ಅವನಿಗೇನಾರ ಕಾಸು ಕೊಡ್ತಾರೆ ಅಂತ ಇಟ್ಟಿದ್ವಿ. A few moments later. ಸೊ ಹೊಡ್ತಾ ಇದ್ದೀರಿ. ಫೈನಲಿ ಬಂದಿದ್ದೀರಿ. ಏನೋ ಅಷ್ಟೊಂದು ದೂರ ಇರಲಿಲ್ಲ ಬೆಂಗಳೂರಿಂದ. ಶ್ರೀ ಗೂಬೆ ಕಲ್ಲಮ್ಮ ದೇವಿ ಸನ್ನಿಧಿ. ಮತ್ತೆ ಶಾಂತು ಹೆಂಗಿತ್ತು ಲಾಂಗ್ ರೈಡು? ಹೇಳು. ಇವಾಗ ಚಿಕ್ಕದಾಗಿ ಆ ಮರದ ಕೆಳಗಡೆ ಇತ್ತು, ಇವಾಗ ದೊಡ್ಡದಾಗಿ ಮಾಡಿದ್ದಾರೆ. ಅದೇನೋ ಇಂಜಿನಿಯರು ಅಲ್ಲಿ ತೆಗಿಯೋಕ್ಕಂತ ಏನೋ ಮರನ ತೆಗಿಯೋಕ್ಕಂತ ಹೋಗ್ತಾ ಇರ್ಬೇಕಾದ್ರೆ ಏನೋ ಆಗಿ ಮೂರ್ಛೆ ಹೋಗಿ ಬಿದ್ದೋಗ್ಬಿಟ್ಟಿದ್ದಂತೆ. ಆಮೇಲೆ ದೇವಿ ಕುತ್ಕೊಂಡಿರೋದು. ಸೊ ದೇವಿ ಅವರ ವಾಹನ ಗೂಬೆ ಅಂತೆ. ಸೊ ಅದಕ್ಕೆ ಗೂಬೆ ಕಲ್ಲಮ್ಮ ದೇವಿ ಸನ್ನಿಧಿ ಅಂತ ಇಟ್ಟಿರೋದು ಹೆಸರು. ಸೊ ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ. ಮೋಟೋ ವ್ಲಾಗಿಂದ ಶಿಫ್ಟ್ ಆಗಬೇಕು. ಸೊ ಇವಳು ಗಾಡಿ ತೊಗೊಂಡು ಅರ್ಧ ವರ್ಷ ಆಗಿದೆ. ಒಂದು ವರ್ಷ ಆಗ್ತಾ ಬರ್ತೈತೆ ಗಾಡಿಗ. ನೀನು ಯಾವತ್ತಾರು ಮಾಡಿಸಿದ್ಯಾ? ಏನು ಹೇಳಲ್ಲ, ಯಾಕೆ ಹೇಳ್ಬೇಕು, ನಮ್ಮ ಇಷ್ಟ.
ಸೊ ದರ್ಶನ ಎಲ್ಲ ಆಯಿತು. ಸೊ ಇದು ಮಂಗಳೂರು ಹೈವೇಗೆ ಹೋಗ್ತಾ ಇರ್ಬೇಕಾದ್ರೆ ಲೆಫ್ಟ್ ಸೈಡಲ್ಲೇ ಸಿಗುತ್ತೆ. ಮಂಗಳೂರದ್ದು ಅದು ಬೋರ್ಡ್ ಬರುತ್ತಲ್ಲ, ಆ ಬೋರ್ಡ್ ಆಗಿದ ತಕ್ಷಣ ಒಂದು 4-5 ಕಿಲೋಮೀಟ್ರನ್ನ ಅಷ್ಟೇ ಇರೋದು. ಇದೇ ದೇವಸ್ಥಾನ. ಇವಾಗ ತೇಜು ಅವರ ಊರಿಗೆ ಹೋಗ್ತಾಯಿದ್ದೀರಿ. ಅದೂ ಇಲ್ಲೇ ಹತ್ರನೇ ಇರೋದು. ಟೈಮ್ ಇವಾಗ 10:30. ಹೊರಗಡೆ ಎಲ್ಲ ವ್ಲಾಗ್ ಮಾಡಿಲ್ಲ, ಫೋಟೋ ಹಾಕಿರ್ತೀನಿ ನೋಡಿ, ಫೋಟೋ ಹಾಕಿರ್ತೀನಿ. ಆಮೇಲೆ ಅಮ್ಮನವರ ದರ್ಶನ ಪಡ್ಕೊಂಡು ಬಂದ್ರಿ. ಆಮೇಲೆ ಅಲ್ಲಿ ಕಾಯಿನ್ಸ್ ಎಲ್ಲ ಅಷ್ಟೊಂದು ಹಾಕಿರಲಿಲ್ಲ ಅವರು, ಬಟ್ ಒಂದು 2-3 ಕಾಯಿನ್ಗಳೆಲ್ಲ ಹಾಕಿದ್ರು, ಅದನ್ನು ತೋರಿಸ್ತೀನಿ. ಮೊಬೈಲಲ್ಲಿ ರೆಕಾರ್ಡ್ ಮಾಡಿದ್ದೆ. ಇವಾಗ ನಾವು ಇವ್ರಿಗೂರು ಹೋಗ್ಬಿಟ್ಟು ವಾಪಸ್ ಮನೆಗೆ ಹೋಗೋದು ಪ್ಲ್ಯಾನ್ ಇವತ್ತು ಅಷ್ಟೇ, ಬೇರೆ ಏನಿಲ್ಲ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕು, ಸಬ್ಸ್ಕ್ರೈಬ್, ಕಮೆಂಟ್ ಹಾಕಿ. ಇನ್ನೂ ಹೊಸ ವ್ಲಾಗ್ ಮಾಡಬೇಕು, ಇನ್ನೂ ಲಾಂಗ್ ಡ್ರೈವು ಅಥವಾ ಬೇರೆ ಬೇರೆ ಪ್ಲೇಸಸ್ಗೆ ಹೋಗಬೇಕು. ಇನ್ನೂ ತುಂಬ ಪ್ಲ್ಯಾನ್ಸ್ ಇದೆ, ಬಟ್ ಕಾನ್ಸ್ಟೆಂಟಾಗಿ ವ್ಲಾಗ್ಗಳನ್ನ ಅಪ್ಲೋಡ್ ಮಾಡ್ತಾಯಿರ್ತೀನಿ. ಇದೇ ಥರ ನೀವು ಸಪೋರ್ಟ್ ಮಾಡ್ತಾಯಿರಿ. ಇವಾಗ 100 ವ್ಯೂಸ್ ಆಗ್ತಿದೆ ವೀಡಿಯೋಸ್ಗಳಿಗೆ, ಪರವಾಗಿಲ್ಲ. ಸ್ಟಾರ್ಟಿಂಗಲ್ಲಿ 100 ವ್ಯೂಸ್ ಬಂದಿದೆ ಅಂದರೆ ತುಂಬ ಖುಷಿ ಆಗಿದೆ. ಸೊ ಇನ್ನು ಮುಂದೆ ಇನ್ನೂ ಒಳ್ಳೆ ವ್ಲಾಗ್ಸ್ ಹಾಕ್ತೀನಿ, ಒಳ್ಳೊಳ್ಳೆ ಕಂಟೆಂಟ್ ತೊಗೊಂಬರ್ತೀನಿ, ನೋಡ್ತಾಯಿರಿ. ಪೀಸ್ ಔಟ್. ಮನೆ ಮಾಡ್ಕೊಂಬಿಟ್ಟ ಹೋಗು. ಅದು ಜಾತ ಹೋಗ್ಬೋದು, ಜಾತ ಬಾಯ್. ಸರಿ ಹೋಗೋಣ.